ಹಲೋ, ನಮಸ್ಕಾರ ಸ್ನೇಹಿತರೆ. ಆ್ಯಕ್ಚುಲಿ ನಮ್ಮದು MT-15 ಗಾಡಿಗೆ ಒಂದು ಕ್ರ್ಯಾಶ್ ಗಾರ್ಡು ಮತ್ತು ಬ್ಯಾಕ್ ಕ್ರ್ಯಾಕ್ನ ತರಿಸಿದ್ವಿ. ಸೊ ಇವಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಮಿಸ್ಟರ್ ಕರಾವಳಿ ಕನ್ನಡಿಗ ಅವರು ಬೆಳಬೆಳಿಗ್ಗೆ ಎದ್ದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಇವಾಗಷ್ಟೇ ಬಂತು ಪ್ಯಾಕೇಜು. ಸೊ ಇದರಲ್ಲಿ 2 ಬಾಕ್ಸ್ ಇದೆ. ಒಂದು ಕ್ರ್ಯಾಶ್ ಗಾರ್ಡು ಮೇಲ್ಗಡೆ ಇರೋದು, ಕೆಳಗಡೆ ಇರೋದು ಬ್ಯಾಕ್ ರ್ಯಾಕು. ಇದೆ ಕ್ರ್ಯಾಶ್ ಗಾರ್ಡು, ನೀವು ನೋಡ್ತಿರ್ಬೋದು. ಲ್ಯಾಟ್ರಿ, ಕಂಗ್ರ್ಯಾಚುಲೇಷನ್ ಬ್ರದರ್. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಒಂದು ಬುರುಡೆ ಕೂಡ ಇದೆ. ಸೊ ಬುರುಡೆ ಓಪನ್ ಮಾಡೋ ಬುರುಡೆ. ಓಕೆ, ಸೊ ಇದೆ ಅದು. ಇದನ್ನು ಇಲ್ಲಿ ಸೈಡಿಗೆ ಫಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಆ್ಯಂಡ್ 2 ಲೆಫ್ಟ್ ರೈಟ್ 2 ಕಡೆ ಇದೆ. ಲೆಫ್ಟ್ ರೈಟ್ 2 ಸೈಡ್ ಇದೆ. ಆ್ಯಂಡ್ ಇನ್ನು ಬಾಕ್ಸಲ್ಲಿ ಇದು ಕೀ ಚೈನು ನೋಡ್ಬೋದು, ಮೋಟೋ ಕೇರ್ ಅಂತ. ಇದು ಕೂಡ ಮೋಟೋ ಕೇರ್ ಅವ್ರದ್ದು ಕ್ರ್ಯಾಶ್ ಗಾರ್ಡ್ನ ಫಿಟ್ ಮಾಡೋಕ್ಕೆ. ಸೊ ಇದು 2 ಇದೆ, ಒಂದು ಲೆಫ್ಟ್ದು ಇನ್ನೊಂದು ರೈಟ್ದು. ನೀವು ನೋಡ್ಬೋದು ಇಲ್ಲಿ ಮೋಟೋ ಕೇರ್ ಅಂತ ಇದೆ. ಈ ಥರ ಕೂತ್ಕೊಳ್ಳುತ್ತೆ ಕ್ರ್ಯಾಶ್ ಗಾರ್ಡು. ಇವಾಗ ಇನ್ನೊಂದು ಬಾಕ್ಸ್ನ ಓಪನ್ ಮಾಡೋಣ. ಎಸ್, ಇದು ನಮ್ಮದು ಬ್ಯಾಕ್ ರ್ಯಾಕು MT-15. ಕ್ವಾಲಿಟಿ ಮಾತ್ರ ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಒಂದು 2-3 kg ಇದೆ, 2-3 kg ಇದೆ. ಹೆವಿ ಅಂದರೆ ಹೆವಿ ವೇಟ್ ಇದೆ. ಸೊ ಇದನ್ನು ಬ್ಯಾಕ್ ರ್ಯಾಕಿಗೆ ಫಿಕ್ಸ್ ಮಾಡಿ ಇದ್ರ ಮೇಲೆ ಟಾಪ್ ಬಾಕ್ಸ್ ಹಾಕೋಕ್ಕಂತೂ ಸಕ್ಕತ್ತಾಗಿದೆ. ಒಳ್ಳೆ ಕ್ವಾಲಿಟಿ ಇದೆ ಮಾತ್ರ. ಅದ್ರ ಜೊತೆ ಫಿಕ್ಸ್ ಮಾಡೋಕ್ಕೆ ಇವ್ರನ್ನ ಕೊಟ್ಟಿದ್ದಾರೆ. ಇದು ಕೂಡ ಮೋಟೋ ಕೇರ್ದೇನೆ, ಮೋಟೋ ಕೇರ್ ಬ್ರ್ಯಾಂಡ್ದು. ನೀವು ನೋಡ್ಬೋದು ಇಲ್ಲಿ ಮೋಟೋ ಕೇರ್ ಅಂತ ಇದೆ. ಸೊ ಇದು ಅನ್ಬಾಕ್ಸಿಂಗ್ ನಮ್ಮದು. ಇವಾಗ ಇದನ್ನು ನಮ್ಮ MT-15ಗೆ ಫಿಕ್ಸ್ ಮಾಡ್ಕೊಂಬರೋಣ, ನಡೀರಿ. ಇವಾಗ ಕ್ರ್ಯಾಶ್ ಕಾರ್ಡ್ ಕೊಡ್ಸ್ಕೊಬರ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ. 2 ಐಟಮ್ಸ್ ಇದೆ ಇವಾಗ. ಅಂದರೆ ಸೈಡ್ ಕ್ರ್ಯಾಶ್ ಗಾರ್ಡ್ ಇದೆ ಮತ್ತು ಹಿಂದ್ಗಡೆ ಸೀಟ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ, ಅದು ಸ್ವಲ್ಪ ಸೀಟ್ ಉದ್ದ ಬರುತ್ತೆ. ಅದು ಕೊಡ್ಸ್ಕೊಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 2.5-3 ಕಿಲೋಮೀಟ್ರ್ ಆಗುತ್ತೆ ಮೆಕ್ಯಾನಿಕ್ ಶಾಪಿಗೆ. ಬಂದ್ವಿ ನೋಡಿ, ಇಲ್ಲೇ ಇಟಗುಂಜಿ ಕ್ರಾಸ್ ಹತ್ರ ಇದೆ ಮೆಕ್ಯಾನಿಕ್ ಶಾಪು. ಇಲ್ಲಿ ಒಂದು ಶಾಪಲ್ಲಿ ಕೇಳಿ ನೋಡೋಣ ಕೂಡ್ಸ್ಕೊಡ್ತಾರಾ ಇಲ್ವಾ ಅಂತ. ಇಲ್ಲಿ ಕೇಳಿ ನೋಡ, ಗಾಡಿ ತುಂಬ ಇದೆ. ಇಡಿ ಇಡಿ ಅಣ್ಣವನೇ ಕಾಂತ. ಕದಾವ ಹೊಲ್ದಾವ ಇದೇ ಮೆಕ್ಯಾನಿಕ್ ಶಾಪ್. ಕ್ರ್ಯಾಶ್ ಗಾರ್ಡ್ ಮತ್ತು ಬ್ಯಾಕ್ ರ್ಯಾಕ್ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಸೀಟನ್ನು ರಿಮೂವ್ ಮಾಡ್ಕೊಂಡಿದ್ದಾರೆ ನೋಡಿ. ಬ್ಯಾಕ್ ರ್ಯಾಕ್ ಹಾಕ್ತಾ ಇದ್ದಾರೆ, ಫಿಟ್ ಮಾಡ್ತಾ ಇದ್ದಾರೆ ಇವಾಗ.
ಈಗ ಹಳೆ ಕ್ರ್ಯಾಶ್ ಗಾಡಿ ಇತ್ತು ನೋಡಿ ಮೋಟೋ ಟಾರ್ಕೊಂದು, ಅದು ಸ್ವಲ್ಪ ಕಟ್ ಆಗಿತ್ತು, ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ. 2 ಕಡೆಯಿಂದ ರಿಮೂವ್ ಮಾಡಿದ್ದಾರೆ ನೋಡಿ. ಇವಾಗ ಇರೋದು ಕ್ರ್ಯಾಶ್ ಕಾರ್ಡು ಮೋಟೋ ಕೇರ್ ಅಂತ ನೋಡಿ ಗೈಸ್. ಇವಾಗಷ್ಟೇ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕೊಬಂದೆ, ಇವಾಗಷ್ಟೇ ಹಾಕೊಬಂದೆ ನೋಡಿ. ಈ ಥರ ಕಾಣ್ತಾ ಇದೆ ಕ್ರ್ಯಾಶ್ ಗಾರ್ಡ್ ಲುಕ್ ನೋಡಿ, ಈ ಥರ ಕಾಣ್ತಾ ಇದೆ. ಈ ಕಡೆಯಿಂದ ನೋಡಬೇಕಂದ್ರೆ ಹಿಂಗೆ ಕಾಣ್ತಾ ಇದೆ ನೋಡಿ. ಕ್ರ್ಯಾಶ್ ಗಾರ್ಡ್ ಲುಕ್ಕು ಕ್ರೇಜಿ ಆಗಿದೆ ಮಾತ್ರ. ಟೋಟಲ್ಲು ಇದು ಕ್ರ್ಯಾಶ್ ಗಾಡಿಗೆ ನನಗೆ ಮೋಟೋಕಿನಿಂದ 3,500 ಬಿತ್ತು ನನಗೆ. ಇದು ಸೀಟ್ ಎಕ್ಸ್ಟೆನ್ಷನ್, ಸ್ವಲ್ಪ ಸೀಟು ಉದ್ದ ಬರುತ್ತೆ, ಅಂದರೆ ಇದಕ್ಕೆ ಬೇಕಾದ್ರೆ ಟಾಪ್ ಬಾಕ್ಸ್ ಬೇಕಾದ್ರೆ ಕೂರಿಸ್ಬೋದು. ಸ್ವಲ್ಪ ಬಾಕ್ಸ್ ಥರ ಅಂದರೆ ಪ್ಲೇಟ್ ಬರುತ್ತೆ, ಪ್ಲೇಟ್ ಹಾಕ್ಕೊಂಡು ಟಾಪ್ ಬಾಕ್ಸ್ ಕೂರಿಸ್ಬೋದು. ಇದಕ್ಕೆ ಹೆವಿ ಇದೆ ಮಾತ್ರ. ಇದಕ್ಕೆ 1,700 ಇತ್ತು, 1,500 ಬಿತ್ತು ನನಗೆ. ಹೆವಿ ಅಂದ್ರೆ ಬಿಲ್ಡ್ ಕ್ವಾಲಿಟಿ ಒಳ್ಳೆ ಇದೆ. ಇದು ಗಾಡಿ ಮಾತ್ರ ಈಗ ಕಾಣ್ತಾ ಇದೆ ನೋಡಿ. ಕ್ರ್ಯಾಶ್ ಗಾರ್ಡು ಬೇಗ ಫಿಟ್ ಮಾಡಿಕೊಟ್ಟ ಅಣ್ಣ. ಒಂದು ಏನಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಫಿಟ್ ಮಾಡಿಕೊಟ್ಟ. ಜಾಸ್ತಿ ತಗೊಂಡ 150 ತಗೊಂಡ. ಓಕೆ, ಫಿಟ್ ಅದು ಒಳ್ಳೆಯದು. ಗಾಡಿ ಸೇಫ್ಟಿ ಫಸ್ಟು, ಗಾಡಿ ಸೇಫ್ಟಿ, ನಮ್ಮ ಬಾಡಿ ಸೇಫ್ಟಿ ಫಸ್ಟು. ನೆಕ್ಸ್ಟು ಸ್ಪೀಡು, ಅಡ್ವೆಂಚರು, ಲಾಂಗ್ ಟ್ರಿಪ್ಪು, ಲಾಂಗ್ ರೈಡು ಹೋಗೋದು. ಇವ್ನು ಕೊಡ್ತಾ ಇರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರೆ ಇಲ್ಲಿಗೆ ಹೇಳಿದ್ದೀರಾ? ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ. ಇದ್ರಿಗೆ ಹಳೆ ಕ್ರ್ಯಾಶ್ ಗಾರ್ಡ್ ಪಾರ್ಟ್ಸನ್ನ ಒಂದು ಬಾಕ್ಸಲ್ಲಿ ಹಾಕೋ ತೊಗೊಂಡಿದ್ದೀನಿ. ಬಾಯ್.